ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಮ್ಯಾಚಲ್ಲಿ KL ರಾಹುಲ್ ಅವರು ಸಖತ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನಾನು ಅನ್ಕೊಂಡ್ರೆ, ಕೊನೆಗೂ ನಾನು ಹೇಳ್ದಾಗೆ ಉಲ್ಟನೇ ಹೊಡೆದು ಡಕ್ ಔಟ್ ಆಗ್ಬಿಟ್ರು. ನಿನ್ನೆ ಬಹಳ ಬೇಜಾರಾಯ್ತು. ನಿನ್ನೆ ಮ್ಯಾಚಲ್ಲಿ ಏನಾದ್ರೂ ಹೊಡಿತಾರೆ, 150 ಆದ್ರೂ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ. ಹೊಡಿಲಿಲ್ಲ, ಒಂದೇ ಬಾಲಿಗೆ ಡಕ್ ಔಟ್. ನೋಡ್ಬೇಕು ನೆಕ್ಸ್ಟ್ ಮ್ಯಾಚಲ್ಲಿ ಯಾವ ರೀತಿ ಆಡ್ತಾರೆ KL ರಾಹುಲ್ ಅವರು ಅಂತ. ಮೊಹಮ್ಮದ್ ಶಮಿ ಅವರು ಒಂದು ರೆಕಾರ್ಡ್ ಮಾಡಿದ್ದಾರೆ ಗುರು. ಹೌದು, 5 ಟೈಮು ವಿಕೆಟ್ ನ ಕಿತ್ತಾಕಿರೋದು. ಫಸ್ಟ್ನೇ ಬಾಲ್ ಅಲ್ಲೇ ವಿಕೆಟ್ ನ ಕಿತ್ತು ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಮೊಹಮ್ಮದ್ ಶಮಿ ಅವರು. 5 ಬಾರಿ ವಿಕೆಟ್ ನ ಕಿತ್ತಾಕಿರೋದು. ಈ ಟೋಟಲ್ ಈ ಸೀಸನ್ ಅಲ್ಲೇ ಮೊದಲನೇ ಬಾಲ್ ಮಾಡಕ್ ಬಂದಾಗ್ಲೇ ಮೊದಲನೇ ವಿಕೆಟ್ ಗಳನ್ನ ಕಿತ್ತಾಕಿರೋದು ಮೊಹಮ್ಮದ್ ಶಮಿ ಅವರು. 5 ಮ್ಯಾಚ್ ಇಂದ 5 ವಿಕೆಟ್ ಕಿತ್ತಾಕಿರೋದು. ಒಟ್ಟು ಟೋಟಲ್ ಇಡೀ ಸೀಸನ್ ಅಲ್ಲೇ ಸೇರಿ ಯಾವಾಗ ಬೌಲಿಂಗ್ ಮಾಡಕ್ ಬರ್ತಾರ ಮೊದಲನೇ ಓವರ್, ಆ ಓವರ್ ಅಲ್ಲಿ ಮೊದಲನೇ ಬಾಲ್ಗೆ ವಿಕೆಟ್ ತೆಗೆದ್ರು. ಅದು ಹೆಂಗಂದ್ರೆ ಓಪನಿಂಗ್ ಮ್ಯಾಚ್ ಅಲ್ಲೇ, ಅಂದ್ರೆ IPL ಫಸ್ಟ್ನೇ ಮ್ಯಾಚ್ ನಡೆಯುತ್ತೆ ನೋಡ್ರಿ, ಆ ಟೈಮಲ್ಲಿ ವಿಕೆಟ್ ತೆಗೆದಿರೋದು ಮೊಹಮ್ಮದ್ ಶಮಿ ಅವರು. ಇನ್ನೇನು ಡೇವಿಡ್ ಮಿಲ್ಲರ್ ಅವರು ಬ್ಯಾಟಿಂಗ್ ಗೆ ಹೋಗ್ಬೇಕು ಅಷ್ಟರಲ್ಲಿ ಹೇಮಂತ್ ಬಡೋನಿ ಅವರು ಓಡ್ ಬಂದು, ನೀನ್ ಇವಾಗ ಬ್ಯಾಟಿಂಗ್ ಗೆ ಹೋಗೋದ್ ಬೇಡ, ನೆಕ್ಸ್ಟ್ ಹೋಗಂತೆ, ಈಗ ಸದ್ಯಕ್ಕೆ ಸ್ಟೋಕ್ಸ್ ನ ಕಳಿಸ್ತಿದೀನಿ ಅಂತ ಹೇಳ್ತಾರೆ. ಆ ಕಳ್ಸಾದ್ಮೇಲೆ ಇವ್ರು ಒಂದು ಡಿಸಿಷನ್ ತಗೊಂತಾರಲ್ಲ, ಆ ಡಿಸಿಷನ್ ಮುಖಾಂತರ ಮ್ಯಾಚ್ ರಿಸಲ್ಟ್ ಚೇಂಜ್ ಆಯ್ತು ಗುರು. ನೋಡ್ರಿ ಯಾವ್ಯಾವ ತರ ಡಿಸಿಷನ್ ತಗೊಂತಾರೆ ಅಂತ ಅನ್ನೋದು. ಕೊನೆಗೂ ಒಂದು ಚಾನ್ಸ್ ಕೊಟ್ಬಿಟ್ಲೆ ಸ್ಟೋಕ್ಸ್ ಅವರು ಅದನ್ನ ಯೂಸ್ ಮಾಡ್ಕೊಂಡು ಮ್ಯಾಚ್ ನ ವಿನ್ ಮಾಡಿದ್ರು ಗುರು. ಒಂದೊಂದು ಚಾನ್ಸ್ ಕೂಡ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಮ್ಯಾಚ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ ವಿನ್ ಆಗಿ ಬೌಲಿಂಗ್ ತಗೊಂಡತೆ. ಬೌಲಿಂಗ್ ತಗೊಂಡಾದ್ಮೇಲೆ ಲಕ್ನೋ ಸೂಪರ್ ಜೈಂಟ್ಸ್ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ, ಮಿಚೆಲ್ ಮಾರ್ಷ್ ಅವರು ಒಂದು ಶಾಟ್ ನ ಹೊಡಿತಾರೆ, ಬೌಲರ್ ಕೈಯಲ್ಲಿ ಬಾಲ್ ಹೋಗೋ ಮೂಮೆಂಟ್, ಇನ್ನು ಬೌಲರ್ ಕ್ಯಾಚ್ ಹಿಡಿಯೋ ಅನ್ನೋದ್ರಾಗೆ ಕ್ಯಾಚ್ ಮಿಸ್ ಆಗುತ್ತೆ. ಆದ್ರೆ ಬೌಲರ್ ಕೈಯಲ್ಲಿ ಬಾಲ್ ಆಗಿ ಸೀದಾ ವಿಕೆಟ್ ಗೆ ಟಚ್ ಆಗುತ್ತೆ ಗುರು. ಅಲ್ಲಿ ನಾನ್ ಸ್ಟ್ರೈಕ್ ಮೂಮೆಂಟ್ ಅಲ್ಲಿ ರಿಷಬ್ ಪಂತ್ ಅವರು ಒಂದು ಸ್ಟೆಪ್ ಮುಂದೆ ಬಂದಿರ್ತಾರೆ, ಹಂಗಾಗಿ ರಿಷಬ್ ಪಂತ್ ಅವರು ಔಟ್ ಆಗ್ತಾರೆ ಗುರು. ಮುಂದೆ ಬರೋ ಅವಶ್ಯಕತೆ ಏನಿತ್ತು ಅಂತ ಮೂಮೆಂಟ್, ಇನ್ನ ಅವ್ರು ಬ್ಯಾಟೇ ಬೀಸಿಲ್ಲ ಅಂತ ಮೂಮೆಂಟ್ ಅಲ್ಲಿ ಮುಂದ್ ಬಂದ್ಕಂದ್ರೆ ಇದೇ ರೀತಿನೇ ರನ್ಔಟ್ ಆಗೋದು ರಿಷಬ್ ಪಂತ್ ಅವರು. ಅನ್ಲಕ್ ಬ್ಯಾಟ್ಸ್ಮನ್ ಅಂದ್ರೆ ರಿಷಬ್ ಪಂತೆ. ನಿನ್ನೆ ಮ್ಯಾಚ್ ಅಲ್ಲಿ ಲಕ್ನೋ ಸೂಪರ್ ಜೈಂಟ್ ಅಲ್ಲಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನಿನ್ನೆದು ನೋಡ್ತಾ ಇದ್ರೆ ಪೂರ್ತಿ ಪಾತಾಳನೆ. ನಾನ್ ಅನ್ಸಿದ ಪ್ರಕಾರ ಒಂದು 180 200 ಪ್ಲಸ್ ಟಾರ್ಗೆಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಕೊನೆಗೂ ಅದು ಆಗ್ಲಿಲ್ಲ. ಯಾಕಂದ್ರೆ ಬ್ಯಾಟ್ಸ್ಮನ್ ಗಳು ಪುಟು ಉದ್ರಕ್ಕೆ ಅಂತ ಹೋದ್ರು ಗುರು. 20+ ರನ್ ಮೇಲೆ ಹೊಡೆದೋದು ಇಬ್ಬರೇ ಬ್ಯಾಟ್ಸ್ಮನ್ ಹೊಡೆದ್ರು. ಮಿಚೆಲ್ ಮಾರ್ಷ್ ಹಾಗೆ ಅಬ್ದುಲ್ ಸಮದ್ ಮಿಚೆಲ್ ಮಾರ್ಷ್ ಇಬ್ಬರೇ ಆಡಿರೋದು 20+ ಮೇಲೆ ರನ್ ಹೊಡೆದ್ರು. ಇಬ್ಬರೆಲ್ಲ ಎಷ್ಟು ಬೇಗ ಬಂದ್ರು ಅಷ್ಟೇ ಬೇಗ ಔಟ್ ಆಗಿ ಹೋಗ್ತಾ ಇರೋದು ಗುರು. ಮಿಚೆಲ್ ಮಾರ್ಷ್ ಅವರ ಬ್ಯಾಟಿಂಗ್ ಇಂದ 2 ಬೌಂಡ್ರಿ ಹಾಗೆ 3 ಬಿಗ್ 6 ಕೂಡ ಬಂದಿದೆ. 125 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿರೋದು. ಇನ್ನೇನ್ ಮತ್ತೆ ಮೇಲೆ ವಿಕೆಟ್ ಬೀಳ್ತಾ ಇದ್ರೆ ಇವ್ರು ಕೂಡ ಕಟ್ಕಂತಾನೆ ಆಡಬೇಕು. ಇವ್ರು ಅದೇ ತರ ಆಡಕ್ ಹೋದ್ರೆ ಇವರು ಹಂಗೆ ಪಾತಾಳಕ್ಕೆ ಬೀಳಕ್ ಗ್ಯಾರಂಟಿ. ಅದಕ್ಕೆ ಸ್ವಲ್ಪ ನಿಂತು ಆಡಿದ್ದಾರೆ. ಆಗ ನೆಕ್ಸ್ಟ್ ಅಬ್ದುಲ್ ಸಮದ್ ಕೂಡ 25 ಬಾಲಿಗೆ 36 ರನ್ ಹೆಚ್ಚು ಬಿಸಾಕಿರೋದು. ಇವ್ರ ಬ್ಯಾಟ್ ಇಂದ 3 ಬೌಂಡ್ರಿ ಹಾಗೆ 1 6 ಕೂಡ ಬಂದಿದೆ. 144 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿದ್ದಾರೆ. ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಷ್ಟೊಂದಿಲ್ಲ ಟೀಮ್ ಇಂದು. ಸದ್ಯಕ್ಕೆ ಇಬ್ಬರೇ ಬ್ಯಾಟ್ಸ್ಮನ್ ಕೊಟ್ಟಿರೋದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್. ಮುಂದಿನ ಮ್ಯಾಚ್ ಗಳಲ್ಲಿ ನೋಡ್ಬೇಕು ಲಕ್ನೋ ಸೂಪರ್ ಜೈಂಟ್ ಯಾವ ರೀತಿ ಆಡ್ತಾರೆ ಅನ್ನೋದನ್ನ. ಐಡನ್ ಮಾರ್ಕಮ್ ಅವರು ಔಟ್ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇನ್ನೇನು ಕೊಡ್ತಾರೆ ಅನ್ನೋ ಅಷ್ಟರಲ್ಲಿ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅವರ ಸ್ಪಿನ್ ದಾಳಿಗೆ ಔಟ್ ಆಗ್ಬಿಡ್ತಾರೆ, ಕ್ಲೀನ್ ಬೋಲ್ಡ್ ಆಗ್ಬಿಡ್ತಾರೆ ಐಡನ್ ಮಾರ್ಕಮ್ ಅವರು. ಹಾಗೆ ನೆಕ್ಸ್ಟ್ ನಿಕೋಲಸ್ ಪೂರನ್, ಇನ್ನೇನು ಕೆರೆವಿನ್ ಪ್ಲೇಯರ್ ಬಿಗ್ 6 ಗಳ ಸುರಿಮಳೆನೆ ಸುರಿಸ್ತಾರ ಅಂತ ಅನ್ಕೊಂಡಿದ್ವಿ ಎಲ್ರು. ಆದ್ರೆ ಏನ್ ಮಾಡಕ್ಕಾಗತ್ತೆ, ಲಿಂಗಿ ನಿಗ್ಡೆ ಅವರು ಡ್ವೇನ್ ಬ್ರಾವೋ ಅವರ ಬೌಲಿಂಗ್ ಸ್ಟೈಲ್ ಅಲ್ಲಿ ಸ್ಲೋ ಯಾರ್ಕರ್ ನ ಹಾಕಿ ಬೋಲ್ಡ್ ಮಾಡಿರೋದು, ಕ್ಲೀನ್ ಬೋಲ್ಡ್ ನ ನಿಕೋಲಸ್ ಪೂರನ್ ಅವರದು. ನೋಡ್ರಿ, ಸ್ಲೋ ಬಾಲಿಗೆ ಜಲ್ದಿ ಕನೆಕ್ಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಬ್ಯಾಟ್ಸ್ಮನ್ ಗಳು ಆಲ್ರೆಡಿ ಸ್ಪೀಡ್ ಬಾಲಿಗೆ ಕನೆಕ್ಟ್ ಮೂವ್ಮೆಂಟ್ ಮಾಡಿರ್ತಾರೆ. ಮುಖೇಶ್ ಕುಮಾರ್ ಅವರು 17 ರನ್ ಕೊಟ್ಟು ಒಂದು ವಿಕೆಟ್ ತೆಗ್ದಿಲ್ಲ. ಬೌಲಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಒಟ್ಟು ರನ್ ಕಂಟ್ರೋಲ್ ಮಾಡಿದ್ದಾರೆ. ಹಾಗೆ ಲುಂಗಿ ನಿಗ್ಡೆ ಅವರು 3 ಓವರ್ 4 ಬಾಲ್ ಬೌಲಿಂಗ್ ಮಾಡಿ 27 ರನ್ ಕೊಟ್ಟು 3 ವಿಕೆಟ್ ತೆಗೆದಿದ್ದಾರೆ. ಅದರಲ್ಲೂ ಮೇನ್ ಒಂದು ಬಿಗ್ ವಿಕೆಟ್ ತೆಗೆದಿರೋದು ನಿಕೋಲಸ್ ಪೂರನ್ ಅವ್ರದೇ ವಿಕೆಟ್ ನ ಕಿತ್ತು ಬಿಸಾಕಿರೋದು. ನಟರಾಜನ್ ಕೂಡ ಔಟ್ಸ್ಟ್ಯಾಂಡಿಂಗ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ನಿನ್ನೆ ದಿವಸ. ನಾನು ಅವರು ಫಿಟ್ನೆಸ್ ಅಷ್ಟೊಂದು ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೂ ಫಿಟ್ನೆಸ್ ಬಂದಿದ್ದಾರೆ ಈ ಸೀಸನ್ ಅಲ್ಲಿ. ಹಾಗೆ 3 ವಿಕೆಟ್ ನ ಕಿತ್ತು ಬಿಸಾಕಿರೋದು. 4 ಓವರ್ಗೆ 29 ರನ್ ಕೊಟ್ಟು 3 ವಿಕೆಟ್ ನ ಕಿತ್ತು ಬಿಸಾಕಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಹಾಗೆ ಕುಲ್ದೀಪ್ ಯಾದವ್ ಕೂಡ 4 ಓವರ್ ಮಾಡಿ 31 ರನ್ ಕೊಟ್ಟು 2 ವಿಕೆಟ್ ನ ಕಿತ್ತಾಕಿದ್ದಾರೆ.
ನೋಡ್ರಿ ಡೆಲ್ಲಿ ಬೌಲಿಂಗ್ ಏನಪ್ಪೋ ಸ್ವಲ್ಪ ಚೆನ್ನಾಗಿದೆ, ಒಂದು ರೇಂಜ್ ಐತಿ, ಚೆನ್ನಾಗಿದೆ, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಇಲ್ಲಿ ಡೆಲ್ಲಿ ಬೌಲರ್ ಕೂಡ. ಹಾಗೆ ನೆಕ್ಸ್ಟ್ ಡೆಲ್ಲಿ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ, KL ರಾಹುಲ್ ಹಾಗೂ ಪತ್ನಿ ನಿಶಾನ್ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ. ಆದ್ರೆ KL ರಾಹುಲ್ ಅವರ ದುರಾದೃಷ್ಟದಿಂದ ಒಂದೇ ಬಾಲಿಗೆ ಡಕ್ಔಟ್ ಆಗ್ಬಿಡ್ತಾರೆ ಗುರು. ನಾವ್ ಏನೇನೋ ಅನ್ಕೊಂಡಿರ್ತೀವಿ, KL ರಾಹುಲ್ ಅವರು ಒಂದು 50 ಆದ್ರೂ ಹೊಡಿತಾರೆ, ಅಟ್ಲೀಸ್ಟ್ 30+ ಮೇಲಾದ್ರೂ ರನ್ ಹೊಡಿತಾರೆ ಅಂತ ಅನ್ಕೊಂಡ್ರೆ ಮೊದಲನೇ ಬಾಲಿಗೆ ಔಟ್ ಆಗಿರೋದು ಇಲ್ಲಿ ಮೊಹಮ್ಮದ್ ಶಮಿ ಅವರ ಬೌಲಿಂಗಿಗೆ. ಏನ್ ಮಾಡ್ತಾರ, ನಾವ್ ಅನ್ಕೊಂಡಿದ್ದೆ ಒಂದು, ಅಲ್ಲಿ ಆಗ್ತಿರೋದೇ ಒಂದು. ಅವರು 15 ರನ್ ಹೊಡೆದಿರೋದು 17 ಬಾಲಿಗೆ. ಇವರು ಕೂಡ ಬೇಗ ವಿಕೆಟ್ ಕಳ್ಕೊಂತಾರೆ. ಹಾಗೆ ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಕೂಡ ಬಂದು ಬೇಗನೆ ಒಂದೇ ಬಾಲಿಗೆ ಔಟ್ ಆಗಿರೋದು. ಇಲ್ಲಿ ಕ್ಯಾಪಿಟಲ್ 26 ರನ್ನಿಗೆ 4 ವಿಕೆಟ್ ಕಳ್ಕೊಂತಾರೆ. ಬಂದ್ ಕೂಡ್ಲೆ ಎಷ್ಟು ಬೇಗ ಬಂದ್ರು ಅಷ್ಟೇ ಬೇಗ ವಿಕೆಟ್ ಕಳ್ಕೊಂಡು ಹೋಗಿರೋದು. ಇಲ್ಲಿ 26 ರನ್ನಿಗೆ 4 ವಿಕೆಟ್ ಕಳ್ಕೊಂಡು ಹೋಗಿರೋದು ಡೆಲ್ಲಿ ಕ್ಯಾಪಿಟಲ್. ಹಾಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಸಮೀರ್ ರಿಜ್ವಿ ಅವರು 47 ಬಾಲಿಗೆ 70 ರನ್ ಹೊಡಿತಾರೆ. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇಲ್ಲಿ ಕೊಟ್ಟಿರೋದು. ಬರೀ 5 ಬೌಂಡ್ರಿ ಹಾಗೆ 4 ಸಿಕ್ಸ್ಗಳ ಮುಖಾಂತರ 70 ರನ್ ಚೆಚ್ಚಿ ಬಿಸಾಕಿರೋದು. ಲಕ್ನೋ ಸೂಪರ್ ಜೈಂಟ್ ಬೌಲರ್ನ ಚೆಚ್ಚಿ ಬಿಸಾಕಿರೋದು ಇಲ್ಲಿ ಸಮೀರ್ ರಿಜ್ವಿ ಅವರು. ಹಾಗೆ 148 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡಿರೋದು ಸಮೀರ್ ರಿಜ್ವಿ ಅವರು. ಹಾಗೆ ಜೊತೆ ಆಟದಲ್ಲಿ ಕ್ರಿಸ್ಟಿಯನ್ ಸ್ಟಬ್ ಕೂಡ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು. 32 ಬಾಲಿಗೆ 39 ರನ್ ಹೊಡೆದಿರೋದು. ಇವರು ಬಾಲ್ ಎಷ್ಟು ಇದಾವೆ ಅಷ್ಟೇ ರನ್ ಹೊಡೆದ್ರು, ಆದ್ರೂ ವಿಕೆಟ್ ನಿಲ್ಸೋದಕ್ಕೆ ಹೆಲ್ಪ್ ಮಾಡಿದಾರಲ್ಲ ಕ್ರಿಸ್ಟಿಯನ್ ಸ್ಟಬ್ ಕೂಡ. ಇವ್ರ ಬ್ಯಾಟ್ ಇಂದ 3 ಬೌಂಡ್ರಿ ಹಾಗೆ ಒಂದು 6 ಕೂಡ ಬಂದಿದೆ. 121 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು. ಒಬ್ರು ಒಡೆಯರು ಇದ್ರೆ ಇನ್ನೊಬ್ರು ನಿಂತ ಆಡೋರು, ಆ ರೀತಿ ಪಾರ್ಟ್ನರ್ಶಿಪ್ ಕೊಟ್ಟಿರೋದು ಇಲ್ಲಿ ಇವ್ರದ್ದು. ಇವ್ರ ಪಾರ್ಟ್ನರ್ಶಿಪ್ ನೋಡೋದಾದ್ರೆ ನೋಡ್ರಿ, 5ನೇ ವಿಕೆಟ್ಗೆ 76 ಬಾಲಿಯಲ್ಲಿ 119 ರನ್ ಪಾರ್ಟ್ನರ್ಶಿಪ್ ಕೊಟ್ಟಿರೋದು ಇವ್ರ ಜೊತೆ ಆಟದಿಂದ. ಸಮೀರ್ ರಿಜ್ವಿ ಹಾಗೂ ಸ್ಟಿಫನ್ ಸ್ಟಬ್ಸ್ ಇಂದ ಬಂದಿರೋದು ಇವ್ರ ಜೊತೆ ಆಟದಿಂದ. ಹಂಗಾಗಿ ಡೆಲ್ಲಿ ಕ್ಯಾಪಿಟಲ್ ಭರ್ಜರಿಯಾಗಿ ವಿನ್ ಆಗಿರೋದು. 6 ವಿಕೆಟ್ಗಳ ಅಂತರದಿಂದ ವಿನ್ ಆಗಿರೋದು ಇವರು ಡೆಲ್ಲಿ ಕ್ಯಾಪಿಟಲ್. ಈ ತರ ಪರ್ಫಾರ್ಮೆನ್ಸ್ ಕೊಟ್ಟ ನೋಡ್ರಿ. ಕೊನೆಗೆ ನಿನ್ನೆ ಹೇಮಂತ್ ಬಡಾನಿ ಅವರು ಕಳ್ಸಂತಹ ಸ್ಟಬ್ಸ್ ನ ಅಲ್ಲಿ ಹೆಲ್ಪ್ ಆಯ್ತು. ಹಾಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಸಮೀರ್ ರಿಜ್ವಿ ಇಂದನೂ ಹೆಲ್ಪ್ ಆಯ್ತು. ಸಬ್ಸ್ಟಿಟ್ಯೂಟ್ ಆಗಿ ಬಂದು ಕೂಡ ಸಮೀರ್ ರಿಜ್ವಿ ಅವರು ಟೀಮ್ಗೆ ಹೆಲ್ಪ್ ಮಾಡಿದ್ರು. ಹಾಗೆ ಡೇವಿಡ್ ಮಿಲ್ಲರ್ ಬರೋ ಜಾಗದಲ್ಲಿ ಸ್ಟಬ್ಸ್ ಕೂಡ ಬಂದು ಹೆಲ್ಪ್ ಮಾಡಿದ್ರು ಟೀಮಿಗೆ. ಬ್ಯಾಟಿಂಗ್ ಅಲ್ಲಿ ಕೂಡ ಹಾಗೆ ಬೌಲಿಂಗ್ ಅಲ್ಲಿ ಕೂಡ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಡೆಲ್ಲಿ ಕ್ಯಾಪಿಟಲ್ಸ್ ನಿನ್ನೆ ನಡೆದಿರೋಂತ ಮ್ಯಾಚ್ ಅಲ್ಲಿ. ಅನಿಸಿದ ಪ್ರಕಾರ ನಿನ್ನೆ ಲಕ್ನೋ ವಿನ್ ಆಗ್ಬೇಕಿತ್ತು, ಆದ್ರೆ ಡೆಲ್ಲಿ ವಿನ್ ಆಯ್ತು. ಲಕ್ನೋದವರು ಬ್ಯಾಟಿಂಗ್ ಆದಷ್ಟು ಬೇಗ ವಿಕೆಟ್ ಕಳ್ಕೊಂತು. ಆದ್ರೆ ಇಲ್ಲಿ ಡೆಲ್ಲಿಯರು ಕೂಡ ಅದೇ ತರ ವಿಕೆಟ್ ಹೋಗುದು. ಇನ್ನೇನು ವಿಕೆಟ್ ಹೋಗೋ ಟೈಮಲ್ಲಿ ಸಮೀರ್ ರಿಜ್ವಿ ಹಾಗೂ ಸ್ಟಬ್ಸ್ ಅವರು ಜೊತೆ ಆಟದಿಂದ ಡೆಲ್ಲಿ ಕ್ಯಾಪಿಟಲ್ ವಿನ್ ಆಗಿರೋದು 6 ವಿಕೆಟ್ಗಳ ಅಂತರದಿಂದ. ಇದೇ ತರ ಪ್ರತಿಯೊಂದು IPL ಕ್ರಿಕೆಟ್ ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಲ್ಲಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.